ಹಲೋ ಫ್ರೆಂಡ್ಸ್, ಶುಭೋದಯ, ಶುಭ ಮುಂಜಾನೆ. ಡೈಲಿ ಡಿಶಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಏನಂದರೆ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತರಕಾರಿ ಉಪ್ಪಿಟ್ಟಿಗೆ ಏನೇನು ಸಾಮಗ್ರಿ ಬೇಕು ಹೇಳ್ತೀನಿ, ಬನ್ನಿ ನೋಟ್ ಮಾಡ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ನಿಂಬೆಹಣ್ಣು, ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸಬ್ಬಾಕ್ಸಿ, ಟೊಮೆಟೊ, ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ. ಇಲ್ಲಿ 1 ಕಪ್ ಆಗುವಂಥ ಉಪ್ಪಿಟ್ಟು ರವೆ ಮತ್ತು ಎಣ್ಣೆ. ಬನ್ಸಿ ರವೆನ ಹುರ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಈಗ ನಾನು ಉಪ್ಪಿಟ್ಟು ರವೆನ ಹುರ್ಕೊಂಡಾಗಿದೆ. ಫ್ರೆಂಡ್ಸ್, ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಗೆ ತುಪ್ಪ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ರುಚಿ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ರೆ ಹಾಗಾಗಿ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಈಗ ನಾನು ಸಾಸಿವೆ ಹಾಕಿದ್ದೀನಿ. ಬೇಳೆ, ಜೀರಿಗೆ ಹಾಕೊಳ್ಳೋಣ. ಈಗ ಕಡಲೆಬೇಳೆ, ಜೀರಿಗೆ ಹಾಕಾಗಿದೆ. ಫ್ರೆಂಡ್ಸ್, ಈಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿ ಆಗಿದೆ. ಫ್ರೆಂಡ್ಸ್, ಈಗ ನಾನು ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ಈರುಳ್ಳಿನ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ಎಲ್ಲ ತರಕಾರಿನೂ ಚಿಕ್ಕ ಚಿಕ್ಕದಾಗಿ ಎತ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ನಿಮ್ಮನೆಗೆ ಬಟಾಣಿ ಅವರೆಕಾಯಿ ಇದ್ದರೆ ಹಾಕ್ಕೊಳ್ಳಿ ನೀವು. ನಮ್ಮ ಮನೆಗೆ ಇರಲಿಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ. ಈಗ ತರಕಾರಿ ಬೇಯೋಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನಾನು ಚಿಕ್ಕದಾಗಿ ಹೆಚ್ಚಿರೋ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಪರ್ಫೆಕ್ಟ್ ಅಂತ ಯಾರೂ ಇರಲ್ಲ. ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮಲ್ಲಿ ನಾನು ತಿದ್ಕೋತೀನಿ. ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ 50% ಬೆಂದಿದೆ. ಈಗ ನಾವು ನೀರು ಹಾಕ್ಕೋಣ. 1 ಲೋಟ ನಾವು ರವೆ ತಗೊಂಡಿದ್ವಿ. ಈಗ 3 ಲೋಟ ನೀರು ಹಾಕೋಣ. ಈಗ 3 ಲೋಟ ನೀರು ಹಾಕಾಗಿದೆ. ಈಗ 1 ಕುದಿ ಬರೋವರೆಗೂ ಕುದಿಸೋಣ. ಈಗ ಕುದಿ ಬಂದಿದೆ. ಈಗ ನಾವು ರವೆನ ಹಾಕೋಣ. ಈಗ ನಾನು ರವೆನ ಆ್ಯಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈಗ ರವೆ ಎಲ್ಲ ಹಾಕಾಗಿದೆ. ಈಗ ಪ್ಲೇಟ್ ಮುಚ್ಚಿ ಅರಳಕ್ಕೆ ಬಿಡೋಣ. ಫ್ರೆಂಡ್ಸ್, ಈಗ ಉಪ್ಪಿಟ್ಟು ಆಗಿದೆಯಾ ನೋಡೋಣ. ಈಗ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಇದಕ್ಕೆ ಗೂರೋಡೋಣ. ಈಗ ನಿಂಬೆಹಣ್ಣು ರಸ ಎಲ್ಲ ಹಾಕಾಗಿದೆ. ಇವಾಗ ಚೆನ್ನಾಗಿ ಕಲಿಸ್ಬಿಡೋಣ. ಫ್ರೆಂಡ್ಸ್, ಈಗ ಉಪ್ಪಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ಫ್ರೆಂಡ್ಸ್, ನೀವೇ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಿಮಗೂ ಬೇಕಾದರೆ ಮನೇಲಿ ಮಾಡಿಕೊಂಡು ತಿನ್ನಿ. ನನ್ನ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ತಿಂಡಿ ಏನಾದರೂ ನೋಡೋಣ.